ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ, 26ನೇ ವಚನ, 27ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಈ ವಾಕ್ಯದಲ್ಲಿ ನೋಡುವಾಗ, ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಒಬ್ಬರನ್ನೊಬ್ಬರು ಸತ್ಯವನ್ನೇ ಆಡುತ್ತಾ ಮತ್ತು ನೀವು ಒಬ್ಬರಿಗೆ ಒಬ್ಬರು ಅಂಗಗಳಾಗಿದ್ದೀರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಮತ್ತು ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ, ಸೈತಾನನಿಗೆ ಅವಕಾಶ ಕೊಡಬೇಡ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಒಬ್ಬರನ್ನೊಬ್ಬರು ಸುಳ್ಳಾಡುತ್ತಾ, ಮೋಸ ಮಾಡುತ್ತಾ, ವಂಚನೆ ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ನಾವು ಕ್ರೈಸ್ತ ಸಹೋದರಾದಂತ ನಾವು ಒಂದು ದೇಹದಲ್ಲಿ ಅಂಗಾಂಗಗಳಾಗಿದ್ದೇವೆ. ಆ ವಿಷಯವಾಗಿ ಯೇಸು ಕ್ರಿಸ್ತನೆಂಬ ದೇಹದಲ್ಲಿ ನಾವು ಅಂಗಾಂಗಗಳಾಗಿದ್ದೇವೆ. ಆ ಅಂಗಾಂಗಗಳು ಒಬ್ಬರಿಗೆ ಒಬ್ಬರು ಸತ್ಯವನ್ನಾಡುತ್ತಾ ಜೀವಿಸಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಸುಳ್ಳಾಡುತ್ತಾ ಜೀವಿಸ್ತಾ ಇದ್ದೇವಾ? ಒಬ್ಬರಿಗೊಬ್ಬರು ಸತ್ಯವನ್ನು ಮಾತಾಡುತ್ತಾ, ಸತ್ಯದ ಮಾತುಗಳನ್ನಾಡುತ್ತಾ ಜೀವಿಸುತ್ತಾ ಇದ್ದೇವಾ? ಈ ಲೋಕದಲ್ಲಿ ಜೀವಿಸುವಾಗ ಕೋಪ ಬೇಕಾದರೂ ಮಾಡಿಕೊಳ್ಳಿರಿ, ಆದರೆ ಪಾಪ ಮಾಡಬೇಡಿರಿ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ಇದೆ. ಸೈತಾನನಿಗೆ ಅವಕಾಶ ಕೊಡಬೇಡ ಎಂಬುದಾಗಿ ಹೇಳುತ್ತಾ ಇದೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಕೋಪ ಮಾಡಿಕೊಳ್ಳುವಾಗ ಸೈತಾನನು ಪ್ರವೇಶ ಮಾಡುವಂತವನಾಗಿದ್ದಾನೆ. ನಮ್ಮ ಕೋಪ ತಂದೆ ತಾಯಿ ಮೇಲೆ, ಅಣ್ಣ ತಮ್ಮಂದಿರ ಮೇಲೆ, ಸ್ನೇಹಿತರ ಮೇಲೆ ನಾವು ಕೋಪ ಮಾಡುವಾಗ ಆ ಕೋಪದ ಹಿಂದೆ ಜಗಳ ಬರುವಂತದಾಗಿದೆ. ಕೋಪ ಮಾಡಿಕೊಳ್ಳುವಾಗ ಅನೇಕ ಸಂಬಂಧಗಳು ಮುರಿದು ಹೋಗುವಂತದಾಗಿದೆ. ಆ ಕೋಪ ಬಂದಾಗ ಸೈತಾನನಿಗೆ ನಾವು ಅವಕಾಶ ಕೊಟ್ಟ ಹಾಗೆ ಆಗುತ್ತದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಸೈತಾನನಿಗೆ ಅವಕಾಶ ಕೊಟ್ಟವರಾಗಿ ಜೀವಿಸ್ತಾ ಇದ್ದೇವಾ? ಕೋಪ ಮಾಡಿಕೊಳ್ಳುತ್ತಾ ಈ ಲೋಕದ ಪಾಪದ ಜೀವಿತವನ್ನು ಜೀವಿಸುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಒಂದು ಸಮಯ ನಾವು ಕೋಪ ಮಾಡಿಕೊಂಡರೆ ಕೋಪ ಮಾಡಿಕೊಳ್ಳಬಹುದು, ಆದರೆ ಪಾಪ ಮಾಡಬೇಡ ಎಂಬುದಾಗಿ ಹೇಳುತ್ತಾ ಇದೆ. ಪಾಪ ಮಾಡಿದರೆ ಸೈತಾನನಿಗೆ ಅವಕಾಶ ಕೊಟ್ಟ ಹಾಗೆ ಆಗುತ್ತದೆ. ಕೋಪದ ಹಿಂದೆ ಅನೇಕ ರೀತಿಯಾದಂತ ಸೈತಾನಿಗೆ ಅವಕಾಶಗಳಿದೆ. ಕೋಪ ಮಾಡಿಕೊಳ್ಳುವಾಗ ಜಗಳಗಳು ಬರುತ್ತದೆ, ಮನಸ್ತಾಪಗಳು ಬರುತ್ತದೆ. ಈ ಎಲ್ಲವೂ ಸೈತಾನನಿಗೆ ನಾವು ಅವಕಾಶ ಮಾಡಿಕೊಟ್ಟ ಹಾಗಾಗುತ್ತದೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಸುಳ್ಳಾಡುತ್ತಾ ಜೀವಿಸುತ್ತಾ ಇರುವುದಾದರೆ ಅದು ಸೈತಾನನಿಗೆ ಅವಕಾಶ ಮಾಡಿಕೊಟ್ಟ ಹಾಗೆ. ನಾವು ಒಂದು ಸುಳ್ಳು ಹೇಳಿದರೆ ಅದಕ್ಕೆ ಮತ್ತೊಂದು ಸುಳ್ಳು, ಮತ್ತೊಂದು ಸುಳ್ಳು, ಮತ್ತೊಂದು ಸುಳ್ಳು, ಇದೇ ರೀತಿಯಾಗಿ ಜೀವನ ಆಗುವಂತದಾಗಿದೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನಲ್ಲಿ ನಾವು ಅಂಗಗಳಾಗಿದ್ದೇವೆ. ಆ ವಿಷಯವಾಗಿ ಒಬ್ಬರಿಗೊಬ್ಬರು ಸತ್ಯವನ್ನಾಡುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ನಮಗೆ ಅನೇಕ ರೀತಿಯಾದಂತ ಶೋಧನೆಗಳು ಬರುವಾಗ, ಕಷ್ಟ ಬರುವಾಗ, ಏನೇ ಈ ಲೋಕದ ಒಂದು ಬಂಧನ ನಮಗೆ ಬರುವಾಗ ನಾವು ಕೋಪ ಮಾಡಿಕೊಳ್ಳದ ಹಾಗೆ, ನಾವು ಪಾಪದಲ್ಲಿ ಸಿಕ್ಕಿ ಹಾಕಿಕೊಳ್ಳದ ಹಾಗೆ, ಸೈತಾನನಿಗೆ ಅವಕಾಶ ಕೊಡದ ಹಾಗೆ ಜಾಗರೂಕರಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕೋಪ ನಮ್ಮಲ್ಲಿ ಬರುವಾಗ ಸಂಜೆಯ ಒಂದು ವೇಳೆಯಲ್ಲಿ, ಬೆಳಗಿನ ಜಾವದಲ್ಲಿ ನಮಗೆ ಕೋಪ ಬರುವುದಾದರೆ ಸಂಜೆ ಆಗುವ ಹೊತ್ತಿನಲ್ಲಿ ಆ ಕೋಪ ನಮ್ಮಲ್ಲಿ ಆರಿ ಹೋಗುವಂತದಾಗಬೇಕು. ಆ ಕೋಪ ನಾವು ಇಟ್ಟುಕೊಂಡು ಹಾಗೆ ಸಾಧಿಸುವುದಾದರೆ
ಸೈತಾನನು ನಮ್ಮಲ್ಲಿ ಪ್ರವೇಶ ಮಾಡುತ್ತಾನೆ. ಸೈತಾನನಿಗೆ ನಾವು ಅವಕಾಶ ಕೊಟ್ಟಂತಾಗುತ್ತದೆ. ಪ್ರೀತಿ ಉಳ್ಳ ದೇವ ಜನರೇ, ಈ ಲೋಕದಲ್ಲಿ ಪಾಪದ ಜೀವಿತ ಜೀವಿಸುವುದಕ್ಕಾಗಿ ಅನೇಕ ಜನರು ನಮ್ಮನ್ನು ಕರೆಯುವಂತವರಾಗಿದ್ದಾರೆ. ಇದೇನು ಆಗುವುದಿಲ್ಲ, ಸ್ವಲ್ಪ ಕುಡಿ, ಇದೇನಾಗುವುದಿಲ್ಲ, ಸ್ವಲ್ಪ ತಿನ್ನು, ಅನೇಕ ಜನರು ಹೇಳುವಂತವರಾಗಿದ್ದಾರೆ. ಆ ಒಂದು ಜನರ ಸ್ನೇಹಿತದಿಂದ, ಸಂಬಂಧದಿಂದ ನಾವು ಜಾಗರೂಕರಾಗಿರಬೇಕು. ಅವರ ಮೇಲೆ ನಾವು ಕೋಪ ಮಾಡಿಕೊಳ್ಳಬೇಕು. ಆದರೆ ಪಾಪ ಮಾಡುವುದಕ್ಕಾಗಿ ನಾವು ಹೋಗುವಂತವರಾಗಬಾರದು. ಪಾಪದ ಜೀವಿತಕ್ಕೆ ನಾವು ಒಳಗಾಗಿ ಸುಳ್ಳು ಹೇಳುತ್ತಾ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ಜೀವಿತ ಈ ಲೋಕದಲ್ಲಿ ಸುಳ್ಳಾಡುವುದಾಗಿದ್ದರೆ ಈ ಸಮಯದಲ್ಲಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ಸತ್ಯವನ್ನು ಆಡುತ್ತಾ ಜೀವಿಸುವಂತವರಾಗೋಣ. ನಾವು ಈ ಲೋಕದಲ್ಲಿ ಯಾರೆಲ್ಲ ನಮಗೆ ಪಾಪದ ಜೀವಿತಕ್ಕೆ ಕರೆಯುತ್ತಾರೋ ಅವರ ಸಂಬಂಧ ಸ್ನೇಹವನ್ನು ಬಿಟ್ಟವರಾಗಿ, ಅವರಿಗೆ ನಾವು ಕೋಪ ಮಾಡಿಕೊಂಡವರಾಗಿ ದೂರವಿರುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೆನ್.